ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ಮತ್ತಷ್ಟು ಇನ್ನಷ್ಟು ರೋಚಕತೆಯನ್ನು ಪಡೆದಿರುವಂತಹ ಹಂತದಲ್ಲಿ ಬಿಗ್ ಬಾಸ್ ಮನೆಯ ಆಟದ ಶೈಲಿಯನ್ನು ಬದಲಾಯಿಸುವಂತ ಕೆಲಸವನ್ನ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಮನೆಯವರು ಮಾಡಿದ್ದಾರೆ. 14ನೇ ವಾರದಲ್ಲಿ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಂತಹ ಸ್ಪರ್ಧಿಗಳ ಮನೆಯವರು ಆಟದ ಶೈಲಿಯನ್ನ ಬದಲಾಯಿಸಿಕೊಳ್ಬೇಕು ಅನ್ನುವಂಥ ಸಲಹೆಯನ್ನ ಕೊಟ್ಟಿದ್ದು ಮಾತ್ರವಲ್ಲದೆ ಬದಲಾಯಿಸಿಕೊಳ್ಳದೆ ಇದ್ರೆ ಏನಾಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸುದೀಪ್ ಅವರು ಕಳೆದ 14 ವಾರಗಳಿಂದ ಹೇಳ್ತಾ ಬಂದಂತಹ ಮಾತನ್ನೇ ಮನೆಯವರು ಬೇರೆ ರೂಪದಲ್ಲಿ ಹೇಳಿದ್ರಿಂದ ಇವಾಗ 2 ಜೋಡಿ ಬಿಗ್ ಬಾಸ್ ಮನೆಯ ಆಟದ ಶೈಲಿಯನ್ನು ಬದಲಾಯಿಸಿಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪರಿಣಾಮ ಅವರ ಸ್ನೇಹ, ಅವರ ಯಾವುದೇ ರೀತಿಯಾದಂಥ ಸಂಬಂಧ ಆಗಿದ್ರೂ ಕೂಡ ಅದು ಕಟ್ ಆಗಲೇಬೇಕಾಗಿದೆ. ಕಟ್ ಮಾಡ್ಕೊಳ್ತೀವಿ ಎನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅದು ಸಾಧ್ಯನಾ? ಇನ್ನುಳಿದಿರುವಂತಹ ಆಟದಲ್ಲಿ ಆ ರೀತಿ ಬದಲಾವಣೆಯನ್ನು ಮಾಡ್ಕೊಳ್ತಾರ? ಇದು ಎಷ್ಟು ದಿನಗಳ ಕಾಲ ನಡೀಬಹುದು? ಬದಲಾವಣೆ ಮಾಡಿಕೊಂಡ್ರೆ ಲಾಭ ಏನು, ನಷ್ಟ ಏನು? ಬದಲಾವಣೆ ಮಾಡಿಕೊಳ್ಳದೇ ಇದ್ರೆ ಲಾಭ ಏನು, ನಷ್ಟ ಏನು? ಎರಡನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಆಟ ಇನ್ನು ಕೇವಲ 3 ವಾರಗಳು ಬಾಕಿ ಇದ್ದಾವೆ. ಬಿಗ್ ಬಾಸ್ ಮನೆಯ ಫೈನಲ್ಗೆ ಇನ್ನು 3 ವಾರಗಳ ಬಾಕಿ ಉಳಿದಿರುವಂತಹ ಹಂತದಲ್ಲಿ ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಸರಿಯಾಗಿ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಗೆಲ್ಲಬೇಕು ಅಂದರೆ ಎಲ್ಲ ಸ್ನೇಹ ಸಂಬಂಧಗಳನ್ನು ಪಕ್ಕಕ್ಕಿಡಿ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರು ಆರಂಭದಿಂದನೂ ಕೂಡ ಸ್ಪರ್ಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ. ಸ್ನೇಹ, ಪ್ರೀತಿ, ಸಂಬಂಧ, ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಬಿಗ್ ಬಾಸ್ ಮನೆಯ ಆಟವನ್ನು ಮರೆತವರಿಗೆ ಕಿಚ್ಚ ಸುದೀಪ್ ಅವರ ಮಾತುಗಳಿಂದ ಜ್ಞಾನೋದಯವಾಗಿಲ್ಲ. ಆದರೆ ಯಾವಾಗ ಜ್ಞಾನೋದಯವಾಯಿತು? ಇದೇ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಮನೆಯವರು ಬಂದು ಹೇಳಿದ ಬಳಿಕ ಜ್ಞಾನೋದಯವಾಯಿತು. ಇದನ್ನೇ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಜೊತೆಗೆ ಆ ಸ್ಪರ್ಧಿಗಳ ಮನೆಯವರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾರೆ. ಇದರ ಬೆನ್ನಲ್ಲೇ ಇದು ಎಫೆಕ್ಟ್ ಅನ್ನು ಬೀರಿತು ಯಾರಿಗೆ ಅಂತೇಳಿ ಕೇಳಿದ್ರೆ, ಒಂದು ಕಡೆ ಉಗ್ರ ಮಂಜು ಮತ್ತು ಮತ್ತೊಂದು ಕಡೆ ತ್ರಿವಿಕ್ರಮ್ಗೆ. ಹೌದು, ಉಗ್ರ ಮಂಜು ಗೌತಮಿಯ ಜೊತೆಗಿನ ಸ್ನೇಹವನ್ನ, ತ್ರಿವಿಕ್ರಮ್ ಭವ್ಯ ಜೊತೆಗಿನ ಸ್ನೇಹವನ್ನ ಕಡಿದುಕೊಳ್ಳುವಂತ ನಿರ್ಧಾರವನ್ನ ಮಾಡಲೇಬೇಕಾಯಿತು. ಇನ್ಫ್ಯಾಕ್ಟ್ ಗೌತಮಿ ವಿಚಾರದಲ್ಲಿ ಇದನ್ನ ನಾವು ಒಪ್ಲಿಕ್ಕೆ ಸಾಧ್ಯವಿಲ್ಲ. ಗೌತಮಿ ವಿಚಾರದಲ್ಲಿ ಮಂಜುವನ್ನ ಯಾವತ್ತೂ ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡಿದ್ರು. ಕಿಚ್ಚ ಸುದೀಪ್ ಅವರು ಹೇಳಿದಂಥ ದಿನಗಳಿಂದನೇ ಗೌತಮಿಯವರು ಮಂಜು ಅವರನ್ನ ದೂರ ತಳ್ಳುವಂಥ ಪ್ರಯತ್ನವನ್ನ ಮಾಡ್ತಾ ಬಂದರು. ಆದರೆ ಮಂಜುನೇ ಪದೇ 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 ಗೌತಮಿಯ ಹಿಂದೆ ಹೋಗಿ ಟಾರ್ಚರ್ ಅನ್ನು ಕೊಡಕ್ಕೆ ಶುರು ಮಾಡಿದ್ರು. ಗೌತಮಿ ಎಷ್ಟೇ ಕೆಟ್ಟ ಪದಗಳಿಂದ ನಿಂದಿಸಿದ್ರು ಕೂಡ ಇಲ್ಲಿ ಮಂಜು ಅದನ್ನ ಒರೆಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ರು. ಇದು ಎಲ್ಲೋ ಒಂದು ಕಡೆ ಮಂಜು ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟಿದ್ದು ಮಾತ್ರವಲ್ಲದೆ ಮಂಜುವನ್ನ ನೋಡುವಂತ ದೃಷ್ಟಿಕೋನವೇ ಬದಲಾಗಿ ಹೋಗಿತ್ತು. ಇದೇ ಕಾರಣಕ್ಕೆ ಉಗ್ರ ಮಂಜುವನ್ನ ಇಲ್ಲಿ ಎಚ್ಚರಿಸುವಂತ ಕೆಲಸವನ್ನ ಅವರ ಸಹೋದರಿ ಮಾಡ್ತಾರೆ. ಶನಿವಾರದ ಇಡೀ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಬುದ್ಧಿ ಮಾತುಗಳನ್ನೇ ಹೇಳ್ತಾ ಬಂದಿದ್ದಾರೆ. ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ, ಪ್ರತಿ ವಾಕ್ಯ, ಪ್ರತಿ ಪದ, ಪ್ರತಿಯೊಂದರಲ್ಲೂ ಕೂಡ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಇಲ್ಲಿ ಯಾರೊಂದಿಗೂ ಕೂಡ ಸಂಬಂಧವನ್ನು ಬೆಳೆಸೋದಕ್ಕೆ ಬಂದಿಲ್ಲ, ಆಡೋದಕ್ಕೆ ಬಂದಿದ್ದೀರಾ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾರೆ. ಉಗ್ರ ಮಂಜು ತಂದೆ ಆಡಿದಂಥ ಮಾತುಗಳನ್ನ ಸುದೀಪ್ ಮನೆ ಮಂದಿಗೆ ಕೇಳಿಸ್ತಾರೆ, ತೋರಿಸ್ತಾರೆ. ಆಗ ಉಗ್ರ ಮಂಜು ಮಾತ್ರವಲ್ಲ, ಇಡೀ ಮನೆಯವರು ಕೂಡ ಕಣ್ಣೀರನ್ನ ಸುರಿಸ್ತಾರೆ. ಭವ್ಯ ತಾಯಿ ಹೇಳಿದಂತಹ ಬುದ್ಧಿ ಮಾತು, ತ್ರಿವಿಕ್ರಮ್ಗೆ ತಾಯಿ ಕೊಟ್ಟಂತಹ ಸಲಹೆಯ ವಿಡಿಯೋವನ್ನು ಕೂಡ ಪ್ಲೇ ಮಾಡ್ತಾರೆ. ಈ ಮೂಲಕ ಈ ವಿಚಾರ ಕೇವಲ ಅವರವ್ರಿಗೆ ಮಾತ್ರ ಗೊತ್ತಿತ್ತು. ಈಗ ಫಾರ್ ಎಕ್ಸಾಂಪಲ್ ತಂದೆ ಮಾತನಾಡಿದ್ದು, ಯಾರ್ದು ಉಗ್ರ ಮಂಜು ತಂದೆ ಮಾತನಾಡಿದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಬಿಗ್ ಬಾಸ್ ಮನೆ ಒಳಗಿರುವಂಥ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದನ್ನು ಪ್ಲೇ ಮಾಡೋದ್ರ ಮೂಲಕ ಇಲ್ಲಿ ಉಗ್ರ ಮಂಜುಗೂ ಕೂಡ ಒಂದು ಚೋಕ್ ಕೊಡುವಂಥ ಕೆಲಸವನ್ನು ಇಲ್ಲಿ ಸುದೀಪ್ ಅವರು ಮಾಡ್ತಾರೆ. ಆಮೇಲೆ ಮಂಜುಗೆ ಅರ್ಥ ಮಾಡಿಸ್ತಾರೆ. ಮಂಜು ಇನ್ಫ್ಯಾಕ್ಟ್ ಸುದೀಪ್ ಅವರ ಸ್ನೇಹಿತ. ಹೀಗಿರುವಾಗ ಸ್ನೇಹಿತ ತಪ್ಪು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅದನ್ನು ಕಣ್ಮುಚ್ಕೊಂಡು ಕೂರುವಂಥ ವ್ಯಕ್ತಿತ್ವ ಸುದೀಪ್ದಲ್ಲ. ಹೀಗಾಗಿ ಮಂಜುಗೆ ಇಲ್ಲಿ ಎಚ್ಚರಿಸುವಂಥ ಕೆಲಸವನ್ನು ಸುದೀಪ್ ಅವರು ತುಂಬ ಸೂಕ್ಷ್ಮವಾಗಿ ಮಾಡ್ತಾರೆ. ಪಕ್ಷಪಾತ ಮಾಡಿಕೊಂಡು ಒಬ್ಬರನ್ನ ಉಳಿಸಲು ಇನ್ಯಾರನ್ನೋ ಟಾರ್ಗೆಟ್ ಮಾಡ್ತಿರೋದ್ರನ್ನ ಮೊದಲು ಬಿಡಿ. ಯಾರನ್ನಾದರೂ ನಾಮಿನೇಷನ್ ಮಾಡಿದರೆ ಸರಿಯಾದಂಥ ಕಾರಣವನ್ನು ಕೊಡಿ. ಈ ರೀತಿಯಾದಂಥ ಚಾಟಿಗಳನ್ನು ಬೀಸ್ತಾರೆ. ಬಳಿಕ ಎಚ್ಚೆತ್ತುಕೊಂಡಿರುವಂಥ ಸ್ಪರ್ಧಿಗಳು ತಾವು ಇನ್ನು ಮುಂದೆ ಸರಿಯಾಗಿ ಆಡ್ತೇವೆ ಎನ್ನುವಂತಹ ಭರವಸೆಯ ಮಾತನ್ನು ವಾಪಸ್ ಕೊಟ್ಟಿದ್ದಾರೆ. ಆದರೆ ಈ ಭರವಸೆಯನ್ನು ಉಳಿಸಿಕೊಳ್ತಾರಾ ಅದು ಗೊತ್ತಿಲ್ಲ. ಈಗ ನೋಡಿ, ಇದಕ್ಕಿಂತ ಮುಂಚೆ ಕೂಡ ಯಾವುದು ಈ ವೀಕೆಂಡ್ನ ಸಂಚಿಕೆ ಶುರುವಾಗೋದಕ್ಕಿಂತ ಮುಂಚೆ ಕೂಡ ಉಗ್ರ ಮಂಜು ಮತ್ತು ಗೌತಮಿ ನಡುವೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಗೌತಮಿ ಕೇಳ್ತಾರೆ, ನಿಮ್ಮಿಂದ ಏನು ಪ್ರಾಮಿಸನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ. ಇಲ್ಲಿ ಮಂಜು ಅವಾಗ ಹೇಳ್ತಾರೆ, ಇಲ್ಲ ನನ್ನ ತಂಗಿ ಬಂದಿದ್ಲು, ಅವಳು ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ಕೊಬೇಕು ಅಂತೇಳಿ ಪ್ರಾಮಿಸನ್ನು ತೆಗೆದುಕೊಳ್ತಾಳೆ, ಬಟ್ ನಾನು ಪ್ರಾಮಿಸನ್ನು ಮಾಡಲಿಲ್ಲ, ಕೈಯನ್ನು ಹಿಡ್ಕೊಂಡಿದ್ದೆ ಅಂತೇಳಿ ಹೇಳ್ತಾರೆ. ಆಗ ಗೌತಮಿ ಹೇಳ್ತಾರೆ ನೇರವಾಗಿ, ಇಲ್ಲ
ಇದು ಎಚ್ಚರಿಕೆ. ನಿಮಗೂ ಕೂಡ ಹೌದು, ನನಗೂ ಕೂಡ ಹೌದು. ಆಮೇಲೆ ನೀವು ಪ್ರಾಮಿಸ್ ಮಾಡಿದ್ದೀರೋ ಮಾಡಿಲ್ವೋ, ನೀವು ಮನೆಯವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಮನೆಯವರಿಗೆ, ಫ್ಯಾಮಿಲಿಗೆ ಫಸ್ಟು ರೆಸ್ಪೆಕ್ಟನ್ನು ಕೊಡಿ. ನೀವು ಮಾಡೋದು ತಪ್ಪಾಗುತ್ತೆ. ನನ್ನ ಜೊತೆಗೆ ಸ್ನೇಹ ಬೇಡ. ಬ್ರೇಕ್ ಅಂತೇಳಿ ಹೇಳ್ತಿಲ್ಲ, ಬಟ್ ಪಾಸ್ ಅಂದರೆ ಒಂದು ಚಿಕ್ಕ ಬ್ರೇಕನ್ನು ನಾವು ಕೊಡಲೇಬೇಕು. ಆನಂತರ ಮತ್ತೆ ಸರಿ ಮಾಡ್ಕೊಂಡು ಹೋಗೋಣ. ಅದು ಸರಿ ಹೋಗುತ್ತೋ, ಯಾವಾಗ ಸರಿ ಹೋಗುತ್ತೋ ಅದು ಬಿಡಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಆಗಬಹುದು. ಬಟ್ ಇಲ್ಲಿ ಬೇಡ ಅನ್ನೋದನ್ನು ಗೌತಮಿ ಆಗಲೂ ಕೂಡ ಹೇಳ್ತಾರೆ. ಇವನ್ನು ಸುದೀಪ್ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಇಲ್ಲ, ಸ್ನೇಹ ಕಂಟಿನ್ಯೂ ಆಗಲೇಬಾರ್ದು ಅನ್ನೋಂತನ್ನು ಸುದೀಪ್ ಹೇಳ್ತಾರೆ. ಅಂದರೆ ಈ ಸ್ನೇಹದಿಂದ ಸುದೀಪ್ ಅವ್ರಿಗೆ ಲಾಭ ಇದೆ, ನಷ್ಟ ಇದೆ ಅಂತಲ್ಲ, ಆಟಕ್ಕೆ ಪರಿಣಾಮ ಬೀರ್ತಿದೆ ಅನ್ನೋದು ಅಷ್ಟೇ ಇಲ್ಲಿ ಇರುವಂಥ ಉದ್ದೇಶ. ಗೌತಮಿ ಮತ್ತು ಉಗ್ರ ಮಂಜು ಈ ಸ್ನೇಹ ಏನಿದೆ ಇದು ಆಟಕ್ಕೆ ಭಾರಿ ಸಲ ಪರಿಣಾಮ ಬೀರಿದೆ ಅನ್ನೋಂಥ ಎಚ್ಚರಿಕೆಯನ್ನು ಸುದೀಪ್ ಅವರು ಕೊಡ್ತಾನೆ ಬಂದಿದ್ದಾರೆ. ಇನ್ನು ಬಿಗ್ ಬಾಸನ್ನು ನೋಡ್ತಿದ್ದಂಥ ವೀಕ್ಷಕರಿಗೂ ಕೂಡ ಗೊತ್ತಾಗ್ತಿತ್ತು, ಎಲ್ಲೋ ಒಂದು ಕಡೆ ಅವ್ರಿಗಿವರು ಇವ್ರಿಗವರು ಬಿಟ್ಕೊಡುವಂಥ ಪ್ರಶ್ನೆನೇ ಇಲ್ಲ, ಜೊತೆಗೆ ಬೇರೆ ರೀತಿಯಲ್ಲಿ ಈ ಸ್ನೇಹ ಕಾಣಿಸ್ತಿತ್ತು. ಇದು ಎಲ್ಲೋ ಒಂದು ಕಡೆ ಇಬ್ಬರ ಆಟಕ್ಕೂ ಕೂಡ ಪರಿಣಾಮವನ್ನು ಬೀರ್ತಿತ್ತು. ಉಗ್ರ ಮಂಜು ಗೌತಮಿ ಮೇಲೆ ಹೆಚ್ಚಾಗಿ ಅವಲಂಬಿತರಾಗಿದ್ದಾರೆ. ತಮ್ಮತನವನ್ನು ಬಿಟ್ಟು ಗೌತಮಿ ಹೇಳಿದಂತೆ ಕೇಳ್ತಾರೆ ಅನ್ನುವಂಥ ಮಾತುಗಳು ಆರಂಭದಿಂದನೂ ಕೂಡ ಇತ್ತು. ಇದನ್ನು ಸುದೀಪ್ ಕೂಡ ಹಲವು ಬಾರಿ ಮಂಜುಗೆ ಹೇಳಿದರು. ಶನಿವಾರದ ಸಂಚಿಕೆಯಲ್ಲಿ ಕೊನೆಗೆ ತನಗೆ ಗೌತಮಿ ಸ್ನೇಹ ಬೇಡವೇ ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಬಟ್ ಎಷ್ಟು ಗಂಟೆ ಅದು ಗೊತ್ತಾಗ್ತಿಲ್ಲ. ಗೌತಮಿ ಕೂಡ ತನ್ನಿಂದ ಮಂಜುಗೆ ತೊಂದರೆ ಆಗ್ತಿದೆ, ನನಗೂ ಕೂಡ ಅವರಿಂದ ತೊಂದರೆ ಆಗ್ತಿದೆ, ಆಟವಾಡೋದಕ್ಕೆ ತೊಂದರೆ ಆಗ್ತಿದೆ, ಇನ್ನು ಮುಂದೆ ಈ ಸ್ನೇಹ ಬೇಡ, ಆಟ ಗೆಲ್ಲೋದು ಮುಖ್ಯ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇವನ್ನು ಇಲ್ಲಿ ಫೋಟೋವನ್ನು ಕೂಡ ಪರಸ್ಪರ ಇಬ್ಬರ ಫೋಟೋವನ್ನು ಕತ್ತರಿಸೋದ್ರ ಮೂಲಕ ಸ್ನೇಹಕ್ಕೆ ಒಂದು ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ, ಅಥವಾ ಕಾಮವನ್ನು ಇಟ್ಟಿದ್ದಾರೆ, ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ. ಏನು ಬೇಕಾದರೂ ಹೇಳ್ಕೊಬೋದು. ಫುಲ್ ಸ್ಟಾಪ್ ಇಟ್ಟರೆ ತಪ್ಪಾಗುತ್ತೆ, ಒಂದು ಅಲ್ಪ ವಿರಾಮ ಅಂತಲೇ ಹೇಳ್ಬೋದು. ಇನ್ನು ಭವ್ಯ ವಿಚಾರದಲ್ಲಿ ತ್ರಿವಿಕ್ರಮ್ ಕೂಡ ಇದೇ ರೀತಿಯಾದಂಥ ನಡೆಯನ್ನು ಅನುಸರಿಸಲೇಬೇಕಾಗಿದೆ. ಇಲ್ಲಿ ಮತ್ತೊಂದು ವಿಚಾರವನ್ನು ನಾನು ಹೇಳಲೇಬೇಕು. ಸಾಕಷ್ಟು ಜನ ಗಮನಿಸಿಲ್ಲ ಗೊತ್ತಿಲ್ಲ. ತ್ರಿವಿಕ್ರಮ್ ಅವರ ಅಮ್ಮ ಆರಂಭದಲ್ಲಿ ರಾಧಾಕೃಷ್ಣ ರೀತಿ ನೀವಿಬ್ಬರು ಕೂಡ ಕಾಣಿಸ್ತೀರಾ ಅಂತೇಳಿ ಹೇಳ್ತಾರೆ. ಅದಾದ ಬಳಿಕ ಇದೇ ತ್ರಿವಿಕ್ರಮ್ ಜೊತೆಗೆ ಸಿಂಗಲ್ ಆಗಿ ಅಥವಾ ಒಬ್ಬರೇ ಮಾತನಾಡುವಂಥ ಸಂದರ್ಭದಲ್ಲಿ ನಿನ್ನ ಆಟವನ್ನು ಇನ್ನೊಬ್ಬರು ಬಳಸಿಕೊಳ್ತಾ ಇದ್ದಾರೆ, ಇದನ್ನು ನೀನು ಬಿಟ್ಕೊಡ್ತಾ ಇದೆಯಾ, ಅಂದರೆ ನಿನ್ನ ಆಟವನ್ನು ಬಿಟ್ಕೊಟ್ಟು ಇನ್ನೊಬ್ಬರನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡ್ತಿದ್ಯಾ, ಇದನ್ನು ಮೊದಲಿಗೆ ಬಿಡು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಅಂದರೆ ಭವ್ಯ ಅವರ ವಿಚಾರದಲ್ಲಿ ತ್ರಿವಿಕ್ರಮ್ ಅವರ ಅಮ್ಮ ಡಬಲ್ ಸ್ಟ್ಯಾಂಡರ್ಡನ್ನು ಅನುಸರಿಸಿದ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಇಲ್ಲಿ ಭವ್ಯ ಮುಂದೆ ಒಂದು ಮಾತು, ತ್ರಿವಿಕ್ರಮ್ ಮುಂದೆ ಒಂದು ಮಾತು, ಭವ್ಯ ಇರದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ನಡೆಯೂ ಕೂಡ ಕಾಣಿಸ್ತಿದೆ. ಬಟ್ ಓವರಾಲ್ ಆಗಿ ಉದ್ದೇಶ ಏನು, ಭವ್ಯ ವಿಚಾರದಲ್ಲಿ ಬೇರೆ ರೀತಿ ನಡೆದುಕೊಳ್ತಿದ್ದಾರೆ ತ್ರಿವಿಕ್ರಮ್ ಅನ್ನೋದು. ಇಬ್ಬರ ನಡುವೆ ಹೆಚ್ಚೆ ಸಲುಗೆ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ತ್ರಿವಿಕ್ರಮ್ನಿಂದ ದೂರ ಇರು ಅಂತ ಹೇಳಿಬಿಟ್ಟು ಭವ್ಯಗೆ ಅಕ್ಕ ದಿವ್ಯಾ ಬುದ್ಧಿ ಮಾತನ್ನ ಹೇಳಿದರೆ, ಎಲ್ಲರ ಜೊತೆನೂ ಕೂಡ ಚೆನ್ನಾಗಿರಬೇಕು ಅಂತೇಳಿ ತ್ರಿವಿಕ್ರಮ್ ಅವರ ತಾಯಿ ಸಲಹೆಯನ್ನು ಕೊಡ್ತಾರೆ. ಆಟ ಗೆಲ್ಲೋದಕ್ಕೆ ಆಡಬೇಕು, ಯಾರು ಒಬ್ರಿಗೆ ಸಹಾಯ ಮಾಡೋದಕ್ಕೆ ನೀನು ಇಲ್ಲಿಗೆ ಬಂದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋ ಅಂತೇಳಿ ಹೇಳ್ತಾರೆ. ಇದೇ ವೇಳೆ ವಿಡಿಯೋವನ್ನು ಪ್ರಸಾರ ಮಾಡಿ ಸುದೀಪ್ ಅವರು ತೋರಿಸ್ತಾರೆ. ಬಳಿಕ ನಾನು ಗೆಲ್ಲೋದು ಮುಖ್ಯ, ನನ್ನ ಆಟವನ್ನು ನಾನು ಆಡ್ತೀನಿ ಸರ್ ಅಂತಲೂ ಕೂಡ ತ್ರಿವಿಕ್ರಮ್ ಹೇಳ್ತಾರೆ. ಅದರ ಪ್ರಕಾರವಾಗಿ ಭವ್ಯ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳುವಂಥ ನಿರ್ಧಾರವನ್ನು ಮಾಡ್ತಾರೆ. ಅಲ್ಲಿಗೆ ಫೈನಲ್ ಹತ್ರ ಬರ್ತಿದ್ದಂತೆ ಮನೆಯವರು ಕೊಟ್ಟಂತಹ ಎಚ್ಚರಿಕೆಯ ಪರಿಣಾಮ ಇಲ್ಲಿ ಎಲ್ಲ ಸ್ಪರ್ಧಿಗಳು, ಪ್ರಮುಖ 4 ಸ್ಪರ್ಧಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ತಮ್ಮ ಈ ಸ್ನೇಹವನ್ನು ಅಥವಾ ಒಂದು ಬಾಂಡಿಂಗ್ ಏನಿತ್ತು, ಅತಿಯಾದಂಥ ಬಾಂಡಿಂಗ್, ಆ ಬಾಂಡಿಂಗನ್ನು ಕೂಡ ಕತ್ತರಿಸಿಕೊಳ್ಳುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಫೈನಲ್ ಹತ್ರ ಬರ್ತಿದ್ದಂತೆ ಆಟದ ನಿಯಮವನ್ನು ಅರ್ಥ ಮಾಡಿಸುವಲ್ಲಿ ಸುದೀಪ್ ಯಶಸ್ವಿಯಾಗಿದ್ದಾರೆ. ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಭಾರಿ ಪೈಪೋಟಿಯ ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ಈ ಸ್ನೇಹ, ಫ್ರೆಂಡ್ಶಿಪ್ಪು ಇದು ಇರೋದಿಲ್ಲ ಅಂಥೇಳಿ ನೀವು ಭಾವಿಸ್ತಿದ್ದೀವಿ. ಬಟ್ ಆದರೆ ಅದು ಅಸಾಧ್ಯ ಅನ್ನೋ ಮಾತನ್ನು ನಾನು ಇವತ್ತು ಬರೆದು ಕೊಡ್ತೀನಿ. ಯಾಕೆ, ಒಂದೇ ಮನೇಲಿ ಇರೋದು 9 ಜನ. ಇವತ್ತಿಗೆ 9 ಜನರಲ್ಲಿ ಇವರು ನಾಳೆ ಬೆಳಿಗ್ಗೆ ಇದ್ದರೆ ಒಬ್ಬರು ಮುಖ ಒಬ್ಬರನ್ನು ನೋಡ್ಕೊಬೇಕು. ಈಗ ಸಂಡೇ ಎಪಿಸೋಡ್ ಮುಗಿದ ಬಳಿಕ ಸೋಮವಾರದ ಎಪಿಸೋಡ್ನಲ್ಲಿ ಬೆಳಿಗ್ಗೆ ಎದ್ರು ಒಬ್ಬರು ಮುಖ ಒಬ್ಬರನ್ನು ನೋಡ್ಕೊಬೇಕು. ಇವರು ಏನಾಗ್ತಿತ್ತು, ಹೆಚ್ಚು ಸಮಯ ಒಬ್ರಿಗೊಬ್ರು ಜೊತೆಗೆ ಕಳೀತಿದ್ರು. ಈಗ ಭವ್ಯ ಮತ್ತು ತ್ರಿವಿಕ್ರಮ್ ಹೆಚ್ಚು ಸಮಯ ಒಟ್ಟಿಗೆ, ಈಗ ಗೌತಮಿ ಮತ್ತು ಮಂಜು ಹೆಚ್ಚು ಸಮಯವನ್ನು ಒಟ್ಟಿಗೆ ಕಳೀತಿದ್ರು. ಇದು ಇಲ್ಲದೆ ಇರ್ಬೋದು, ಬಟ್ ಫ್ರೆಂಡ್ಶಿಪ್ ಅಸಾಧ್ಯ. ಸುಮ್ಮನೆ ಬಾಯಿ ಮಾತಿಗೆ ಹೇಳಬೇಕೆ ಹೊರತು ಅಷ್ಟು ಈಸಿ ಅಲ್ಲ. ಅದು ಕೂಡ ಜೊತೆಗಿದ್ದಾಗ ಫ್ರೆಂಡ್ಶಿಪ್ಪನ್ನು ಅವಾಯ್ಡ್ ಮಾಡೋದಿದೆಯಲ್ಲ, ಅಷ್ಟು ಈಸಿ ಅಲ್ಲ. ಅದು ಕೂಡ ಇಷ್ಟು ಸಾಫ್ಟಾಗಿ ಇಂಪಾಸಿಬಲ್. ಈಗ ದೂರ ಆಗಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಜಗಳ ಆಗಬೇಕು, ಅಥವಾ ಕಿತ್ತಾಟಗಳಾಗಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಬೇಕು. ಆ ಸಂದರ್ಭದಲ್ಲಿ ಆಗಬಹುದೇ ಹೊರತು ಅಷ್ಟು ಈಸಿಯಾಗಿ ದೂರ ಆಗೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಕೂಡ ಹುಡುಗರಿಗಂತೂ ಸಾಧ್ಯನೇ ಇಲ್ಲ ರೀ. ನಾನು ಬರ್ಕೊಡ್ತೀನಿ. ಹುಡುಗಿರು ಬಹುಶಃ ದೂರ ಆಗ್ಬೋದೇನೋ, ಗೌತಮಿ ಇರ್ಬೋದು, ಭವ್ಯ ಇರ್ಬೋದು, ದೂರ ಆಗಬಹುದೇನೋ, ಆಗುವಂಥ ಕೆಲಸವನ್ನು ಮಾಡ್ಬೋದೇನೋ. ಬಟ್ ತ್ರಿವಿಕ್ರಮ್ ಇರ್ಬೋದು,
ಉಗ್ರ ಮಂಜು ಇರ್ಬೋದು, ಇವರಿಬ್ಬರಿಗೂ ಕೂಡ ಇಂಪಾಸಿಬಲ್. ಆ ಸ್ನೇಹವನ್ನು ಅಷ್ಟು ಈಸಿಯಾಗಿ ಕಟ್ ಮಾಡೋದಕ್ಕೆ ಅಸಾಧ್ಯ, ಇಂಪಾಸಿಬಲ್. ಹಾಗಾಗಿ ಇದು ಏನಾಗುತ್ತೆ, ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಉಳಿದಿರುವಂಥ ಕುತೂಹಲ. ಅಂತಿಮವಾಗಿ ಸುದೀಪ್ ಮುಂದಿನ ವಾರ ಮತ್ತೇನಾದರೂ ಇದೇ ಸ್ನೇಹದ ಬಗ್ಗೆ ಮತ್ತೆ ಮಾತನಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ? ಅಷ್ಟು ಈಸಿಯಾಗಿ ಇವರು ಸ್ನೇಹವನ್ನು ಬಿಟ್ಬಿಡ್ತಾರೆ ಅಂತೇಳಿ ಅನಿಸುತ್ತಾ? ಸಾಧ್ಯನಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.